ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ನಾನು ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕು ಗಬ್ಬೂರಿನಲ್ಲಿದ್ದೀನಿ. ಗಬ್ಬೂರು ಸಾಂಸ್ಕೃತಿಕ ಕರ್ನಾಟಕದ ಖಜಾನೆಯಲ್ಲಿ ಬಚ್ಚಿಟ್ಟುಕೊಂಡಿರುವಂಥ ಊರುಗಳಲ್ಲಿ ಇದು ಒಂದು ಗಬ್ಬೂರು ಅಂತಲೇ ಹೇಳ್ಬೋದು. ಇಲ್ಲಿ ಕಲೆ ಮತ್ತು ಧರ್ಮದ ಬೀಡಾಗಿರುವಂಥ ಇತಿಹಾಸದ ಪ್ರಸಿದ್ಧ ಸ್ಥಳ ಈ ನಮ್ಮ ಗಬ್ಬೂರು. ಇದು ಪ್ರಾಚೀನ ಕಾಲದಲ್ಲಿ ಅಯ್ಯನವಾಡಿ ಮುನ್ನೂರಿಗೆ ಅಯ್ಯನವಾಡಿ ಮುನ್ನೂರು ವಿಭಾಗಕ್ಕೆ ಸೇರಿದಂಥ ಪ್ರಮುಖ ಅಗ್ರಹಾರ ಅಂತಲೇ ಹೇಳ್ಬೋದು. ಇಲ್ಲಿ ಹೆಚ್ಚಾಗಿ ಬ್ರಾಹ್ಮಣರು ವಾಸ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಗುರುಕುಲ ಪದ್ಧತಿ ಇತ್ತು. ಇಲ್ಲಿ ಪಾಠಗಳನ್ನು ಮಾಡ್ತಿದ್ರು. ಯಾರೇ ಬಡವ ಬರಲಿ ಶ್ರೀಮಂತ ಬರಲಿ ಮೇಲು ಕೀಳು ಅನ್ನೋದನ್ನು ಎಲ್ಲರನ್ನ ಬರಮಾಡಿಕೊಳ್ಳುವಂಥ ಈ ಒಂದು ಮಹತ್ವದ ಒಂದು ಪುಣ್ಯಕ್ಷೇತ್ರ ಗಬ್ಬೂರು ಅಂತಲೇ ಹೇಳ್ಬೋದು. ಈ ಗಬ್ಬೂರಿನಲ್ಲಿ ಸುತ್ತಮುತ್ತ ನೀವು ನೋಡ್ಬೋದು ಈ ಪ್ರದೇಶವನ್ನು. ಗುಡ್ಡ, ಆ ಕಡೆ ಕಾಣುವಂಥ ಒಂದು ಗುಡ್ಡ ಇರ್ಬೋದು. ಈ ಕಡೆ ಇಲ್ಲೇ ಈಗ ಪ್ರೆಸೆಂಟ್ ನಾವು ಇಲ್ಲಿ ಮೇಲೆ ನಿಂತಿದ್ವಿ, ಇಲ್ಲಿಗೆ ಹತ್ತಿ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಈ ಒಂದು ಗುಡ್ಡ ಇರ್ಬೋದು. ಇದೆಲ್ಲ ದೊಡ್ಡದಾಗಿರುವಂಥ ಗುಡ್ಡದಲ್ಲಿ ಅಂದಿನ ಆದಿಮಾನವ ಕುಟ್ಟಿದಂಥ ಕೆಲವು ಗೂಳಿ ಚಿತ್ರ ಇರ್ಬೋದು. ನಾನಾ ರೀತಿಯ ಬಗೆಗಿನ ಚಿತ್ರಗಳನ್ನು ಕುಟ್ಟಿದಂಥ ಚಿತ್ರಗಳನ್ನು ಇಲ್ಲಿ ಸಾಕ್ಷಿಯಾಗಿ ಸಿಗುತ್ತವ. ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನು ಒಂದು ಬುಕ್ಕಿನಲ್ಲಿ ಡಾಕ್ಟರ್ ಬಿ ಚನ್ನಬಸಪ್ಪ ಅವರು ಸ್ಪಷ್ಟವಾಗಿ ದಾಖಲು ಮಾಡ್ಯಾರ. ಹೌದಾ? ಈ ನಮ್ಮ ಕಲ್ಯಾಣ ಚಾಲುಕ್ಯರು ಶಿಲ್ಪಕಲೆಯಲ್ಲಿ ಬಹಳ ಆಸಕ್ತರಾಗಿರ್ತಾರೆ ಅಂತ ಕಾಣ್ತದೆ. ಅದಕ್ಕಾಗಿ ಅವರು ಕಲ್ಯಾಣ ಚಾಲುಕ್ಯರು ಏನು ಮಾಡ್ತಾರೆ, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಕಲಾಚೂರಿಗಳಾಗಿರ್ಬೋದು, ಆಮೇಲೆ ಶೇವಣ ಇರ್ಬೋದು. ಈ ನಮ್ಮ ಗಬ್ಬೂರಿನಲ್ಲಿ ಈ ಕಡೆಗೆ ತೋರಿಸು. ಈ ನಮ್ಮ ಗಬ್ಬೂರಿನಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿ ಇವತ್ತಿಗೂ ನಮಗೆ ಗತವೈಭವವನ್ನು ಸಾರುವಂತೆ ಅವರು ಸಾಕ್ಷಿಯಾಗಿ ಬಿಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿನ ಕೋಟೆಗಳಾಗಿರ್ಬೋದು, ಆಮೇಲೆ ನಾಗರ ಶಿಲ್ಪಿಗಳಾಗಿರ್ಬೋದು, ಆಮೇಲೆ ವೀರಗಲ್ಲುಗಳಾಗಿರ್ಬೋದು, ನಂತರ 7 ಅಕ್ಷಗಳಾಗಿರ್ಬೋದು, 7 ಬಾವಿಗಳಾಗಿರ್ಬೋದು, ನಾನಾ ರೀತಿಯ ಗುಡಿಗಳನ್ನು ನಾವು ನೋಡ್ಬೋದು. ಇವೆಲ್ಲವೂ ಗತವೈಭವದ ಸಂದೇಶವನ್ನು ಸಾರುವಂಥ, ವೈಭವವನ್ನು ಮೆರುಗುಗೊಳಿಸುವಂಥ ಒಂದು ಪ್ರಮುಖ ಸ್ಥಳ ಈ ನಮ್ಮ ಗಬ್ಬೂರು ಅಂತಲೇ ಹೇಳ್ಬೋದು. ಹೌದಾ? ಸ್ಥಳೀಯರು ಹೇಳುವಂಥ ಪ್ರಕಾರ ಅವಾಗಿನ ಕಾಲದಲ್ಲಿ ಏನು ನಡೆದಿತ್ತು, ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿನ ದಾಳಿಕೋರರಿಂದ ಕಟ್ಟಿರುವಂಥ ಸುಮಾರು ಅನೇಕ ದೇವಾಲಯಗಳನ್ನು ಇಲ್ಲಿ ನಾವು ಗಮನಿಸ್ಬೋದು, ವೀರಗಲ್ಲು ಗಮನಿಸ್ಬೋದು. ಇವೆಲ್ಲವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಸ್ಥಳೀಯರು ಹೇಳುವಂತೆ ದಾಳಿಕೋರರಿಂದ ತಪ್ಪಿಸಿಕೊಳ್ಳಲು ಈ ದೇವಾಲಯದ ಮುಖ ಆಗಲಾರಂಗೆ ನೋಡ್ಕೊಳ್ಳೋದು, ವೀರಗಲ್ಲುಗಳು ಸರ್ವನಾಶ ಆಗಲಾರಂಗೆ ನೋಡ್ಕೊಳ್ಳೋದು, ಇವೆಲ್ಲವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಮಣ್ಣಿನಲ್ಲಿ ಮುಚ್ಚಿಟ್ಟಂಥ ಒಂದು ವಿಷಯವನ್ನು ಹೇಳ್ತಾರೆ. ಇನ್ನು ಈ ಊರಿನಲ್ಲಿ ಗಬ್ಬೂರಿನಲ್ಲಿ ಎಲ್ಲೇ ಹೋಗಿ ನಡೆದಾಡಿದ್ರು ನಾವು ನಡೆದಾಡೋದಕ್ಕಿಂತ ಹೆಚ್ಚಾಗಿ ಕೆಳಭೂಮಿಯಲ್ಲಿ ಹೂತಿಟ್ಟುಕೊಂಡಿರುವಂಥ ಆಲಯಗಳು, ದೇವಾಲಯಗಳು ಹೆಚ್ಚಾಗಿ ನಮಗೆ ಕಣ್ಣಿಗೆ ಗಬ್ಬೂರಿನ ಶಾಸನಗಳ ಮೂರ್ತಿಗಳನ್ನು ಗಮನಿಸಿ ಮೊದಲಾದವುಗಳನ್ನು ನೋಡಿದಾಗ ಒಂದಿಷ್ಟು ವರ್ಷಗಳ ಕಾಲ ಈ ಗ್ರಾಮವನ್ನು ಸಂದರ್ಶಿಸಿ ನೋಡಿ ಕನ್ನಡದ ಕೆಲವು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಗಣ್ಯ ಸ್ಥಾನವನ್ನು ಪಡೆದಿರುವಂಥ ಈ ಗಬ್ಬೂರು. ಈಗ ಯಾವುದೇ ಒಂದು ನಾವು ವಿಡಿಯೋವನ್ನು ಮಾಡಲಿಕ್ಕೆ ಹೋಗ್ತೀವಪ್ಪ, ಒಂದು ಗುಡಿನ ಮಾಡ್ಬೋದು, ಒಂದು ಕೋಟೆಗಳ ಬಗ್ಗೆ ಮಾಡ್ಬೋದು, ವೀರಗಲ್ಲುಗಳ ಬಗ್ಗೆ ಮಾಡ್ಬೋದು. ಎಲ್ಲಿಗೆ ಹೋದ್ರೂ ಒಂದು ಸ್ಥಳನಾಮ, ಈ ಗಬ್ಬೂರಿನ ಸ್ಥಳನಾಮ ಮೊದಲು ಏನಾಗಿತ್ತು ಅಂತೇಳಿ ನಾವು ಒಂದಿಷ್ಟು ತಿಳ್ಕೊಬೇಕಾಗ್ತದೆ. 30 ಶಾಸನಗಳು ಪತ್ತೆಯಾಗಿ ಪ್ರಕಟಗೊಂಡವು. ಈ ಶಾಸನಗಳಲ್ಲಿ ಒಂದೊಂದು ರೀತಿಯ ಒಂದೊಂದು ಊರುಗಳ ಹೆಸರನ್ನು ಹೇಳ್ತದೆ. ಗೊಬ್ಬೂರಮ್ಮ ಅಂತ ಹೇಳ್ತದೆ, ಗೊಬ್ಬೂರು ಅಂತ ಹೇಳ್ತದೆ. ಆಮೇಲೆ ಗೊಬ್ಬೂರಮ್ಮ ಅಂತ ಹೇಳ್ತದೆ, ಪಿರಿಯ ಗೊಬ್ಬೂರು ಅಂತ ಹೇಳ್ತದೆ, ಹಿರಿಯ ಗೊಬ್ಬೂರು ಅಂತ ತಿಳಿಸ್ತದೆ. ಹಿಂಗೆ ನಾನಾ ರೀತಿಯ ಒಂದು ಅಂತೇಳಿ ಇವೆಲ್ಲ ಶಾಸನಗಳಲ್ಲಿ ಉಲ್ಲೇಖ ಅದ. ಈಗ ಮೊದಲು ಮೂಲ ಹೆಂಗೆ ಬಂತಂತಂದರೆ, ಮೂಲ ಅಂದಿನ ದಿನಗಳಲ್ಲಿ ಇಲ್ಲಿ ಈ ಗಬ್ಬೂರಿನಲ್ಲಿ ಅತಿ ಹೆಚ್ಚಾಗಿ ಗೋವುಗಳನ್ನು ಸಾಕ್ತಾ ಇದ್ರಂತ. ಗೋವುಗಳನ್ನು ಸಾಕೋದ್ರಿಂದ ಇಲ್ಲಿನ ಮೂಲ ಹೆಸರು ಗೋವೂರು ಅಂತೇಳಿ ಬಂದಿತ್ತು ಅಂತೇಳಿ ಗೊತ್ತಾಗ್ತದೆ. ಗೋವೂರು ಅಂತೇಳಿ ಬಂದಿತ್ತು. ನಂತರ ದಿನಮಾನಗಳಲ್ಲಿ ಕಾಲಕ್ರಮೇಣವಾಗಿ ಇಲ್ಲಿ ಬದಲಾವಣೆಗೊಂಡು ಗೊಬ್ಬೂರು, ಗೋಪೂರು, ಹಿರಿಯ ಗೊಬ್ಬೂರು, ಪಿರಿಯ ಗೊಬ್ಬೂರು ಹಂಗೆ ಬರ್ತಾ ಹೋಗಿ ಗಬ್ಬೂರು ಅಂತೇಳಿ ಕೊನೆಯದಾಗಿ ಹೆಸರು ಬಂತು. ಎಲ್ಲ ಈ ಗಬ್ಬೂರಿಗೆ ಮೂಲ ನಾಮ, ಈ ಊರಿನ ಹೆಸರು ಹೆಂಗ್ ಬಂತು ಅಂತೇಳಿ ನಿಮ್ಗೆ ತಿಳಿಸ್ಕೊಟ್ಟೆ. ಇಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಕಲಾಚೂರಿಗಳಾಗಿರ್ಬೋದು, ಆಮೇಲೆ ಶೇವಣರಾಗಿರ್ಬೋದು, ಇವರೆಲ್ಲ ಸಾಕಷ್ಟು ದೇವಾಲಯಗಳನ್ನ ಇಲ್ಲಿ ಕಟ್ಟಿಕೊಟ್ರು ಅಂತ ನಿಮ್ಗೆಲ್ಲ ತಿಳಿಸ್ಕೊಟ್ಟೆ. ಅದಕ್ಕಾಗಿ ನಾನೇನ್ ಮಾಡಿದೆ, ಮೊಟ್ಟ ಮೊದಲನೇದಾಗಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂತ ದೇವರ ಇತಿಹಾಸವನ್ನ ತಿಳ್ಕೊಳ್ಳೋಣ ಅಂತೇಳಿ ನಾನು ಬಂದಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೂದಿಬಸವೇಶ್ವರ ಸಂಸ್ಥಾನ ಮಠ ಅಲ್ಲಿ ಕೆಳಗಡೆ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿರುವಂತ ಇದೊಂದು ಗುಡ್ಡ. ಇಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಹಂಗಾಗಿ ಬನ್ನಿ ಒಳಗೆ ಹೋಗಿ ಇನ್ನಷ್ಟು ವಿಷಯವನ್ನ
ಈ ದೇವಾಲಯದ ಕುರಿತು ಇನ್ನಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡು ಬರೋಣ ಅಂತ. ಬಹಳ ಮುಖ್ಯವಾದಂತ ವಿಷಯ, ಗಮನ ಇಟ್ಟು ಕೇಳಲೇಬೇಕಾದಂತ ಮಾಹಿತಿ ಇದೆ ಇಲ್ಲಿ ಇದೆ. ಅಂತದ್ದೊಂದು ದೊಡ್ಡ ಐತಿಹಾಸಿಕ ಉಳ್ಳಂತ ಗುಡಿ, ವೈಭವದಿಂದ ಮೆರೆದಂತ ಗುಡಿ ಇದಾಗಿರೋದ್ರಿಂದ ಬಹಳ ಕುತೂಹಲಕಾರಿಯಾದಂತ ಒಂದಿಷ್ಟು ದಾಖಲೆ ಅಂತಾನೆ ಹೇಳ್ಬೋದು. ಬನ್ನಿ ಒಳಗೋಗಿ ಮೊಟ್ಟ ಮೊದಲಿಗೆ ದೇವರಿಗೆ ಒಂದಿಷ್ಟು ನಮಸ್ಕಾರವನ್ನು ಮಾಡಿ ಮುಂದುವರ್ಸೋಣ. ನೋಡ್ತಾ ಇರ್ಬೋದು, ನಾವು ಮೊದಲಿಗೆ ಈಗಿನ ಸೂರ್ಯೇಶ್ವರನಿಗೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಸರಿಯಾದಂತ ಒಂದು ಫೋಕಸ್ ಮಾಡ್ರಿ ಇವ್ರೆ. ಈಗ ನಾನು ಇಲ್ಲಿ ಹೇಳ್ತಾ ಹೋಗೋದಾದ್ರೆ, ಮೊಟ್ಟ ಮೊದಲಿಗೆ ಅಲ್ಲಿ ಒಳಗಡೆ ಕಾಣುತ್ತಿರುವಂತ ವಿಗ್ರಹ ಬಂದು ಈಗಿನ ಮೂಲ ವಿಗ್ರಹ ಬಂದು ಸೂರ್ಯೇಶ್ವರನನ್ನು ನಾವು ಕಾಣಬಹುದು ಅಲ್ಲ. ಹಂಗೆ ಹೊರಗಡೆ ಕಂಬಗಳನ್ನು ನೋಡಬಹುದು, ಸಿಂಹ ತೋರಣವನ್ನು ನೋಡಬಹುದು, ಆಮೇಲೆ ಬಳ್ಳಿಗಳನ್ನ ಗಮನಿಸಬಹುದು. ಆ ಕಡೆ ಈ ಕಡೆ ಪಕ್ಕದಲ್ಲಿ ದ್ವಾಲಪಾಲಕರನ್ನ ನಿಂತಿದ್ದನ್ನು ನಾವು ಗಮನಿಸಬಹುದು, ದ್ವಾಲಪಾಲಕರು. ಆಮೇಲೆ ಮುಂದ್ಗಡೆ ಚಂದ್ರಶಿಲೆಯಲ್ಲಿ ಕಾಣಿಸ್ತದಲ್ಲ, ಚಂದ್ರಶಿಲೆ ಈ ರೀತಿಯಾಗಿ ಈ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ ಈ ರೀತಿಯಾಗಿ ಕಾಣುವಂಥದ್ದು. ಇಲ್ಲಿ ಬಂದ್ರೆ ಈ ಕಡೆ ನಂದಿ ಮಂಟಪವನ್ನು ನಾವು ಕೂಡ ಇಲ್ಲಿ ಗಮನಿಸಬಹುದು. ನಂದಿ ಮಂಟಪ ಇದೆ. ನಂತರ ಇಲ್ಲಿ ಏನಾಗ್ಯದ, ಇಲ್ಲಿ ಒಂದು ರೀತಿಯಲ್ಲಿ ಗುಡಿ ಇತ್ತು, ಬಿದ್ದೋಗಿರೋದ್ರಿಂದ ಈ ರೀತಿಯಾಗಿ ಬಟ ಬಯಲಾಗಿ ಕಾಣ್ತಾ ಇರೋದನ್ನ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಆಮೇಲೆ ಈ ಕಡೆ ಸೈಡ್ ಒಂದಿತ್ತು, ಈ ಕಡೆ ಸೈಡ್ ಕೂಡ ಅದೇ ರೀತಿಯಾಗಿ ಹೋಗ್ಯದ, ಬಿದ್ದೋಗ್ಯದನ್ನ ನಾವು ಗಮನಿಸಬಹುದು. ಮೇಲ್ಛಾವಣಿ ಇಲ್ಲ, ಏನಿಲ್ಲ, ಎಲ್ಲ ಬಿದ್ದು ಹಾಳಾಗಿ ಹೋಗ್ಯದ. ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಕಾಣಬಹುದು. ಈ ಒಟ್ಟಿನಲ್ಲಿ ಈ ದೇವಾಲಯ 3 ತ್ರಿಕುಟಚಲ ದೇವಾಲಯ ಆಗಿದ್ದು, ಇದು ಹೊರಗಡೆ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಪರಿಪೂರ್ಣ ಸಂಪೂರ್ಣ ಇತಿಹಾಸವನ್ನ ನಾನು ನಿಮಗೆ ಹೇಳ್ತೀನಿ. ಇಲ್ಲಿನ ಮೂಲ ಏನು, ಈ ಗುಡಿಯ ದಾಖಲಾತಿ ಏನು ಅಂತಕ್ಕಂಥದ್ದನ್ನ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ. ಬನ್ರಿ ಹೋಗೋಣ. ನೋಡ್ತಿರ್ಬೋದು, ಇಲ್ಲೊಂದು ಚಿಕ್ಕದಾದಂತ ಗುಡಿ ಇದೆ, ಖಾಲಿ ಅದ. ಯಾಕಂದ್ರೆ ಮೊದಲು ನಿಧಿಗಳರು ಏನೋ ಮಾಡಿ ಮೂರ್ತಿಗಳನ್ನ ಎತ್ತಿ ಬಿಟ್ಟು ಹಾಕಿರೋದನ್ನ ನಮ್ ಕಣ್ಣಿಗೆ ಕಾಣಿಸ್ತದ. ಆಮೇಲೆ ಇಲ್ಲೊಂದು ಈ ರೀತಿಯಾಗಿ ಇಲ್ಲೊಂದು ನೋಡ್ಬೋದು, ನಾಗರ ಎಲ್ಲಮ್ಮ ಅಂತ, ಅಮ್ಮ ಎಲ್ಲಮ್ಮ ಮರುಸ್ಥಾಪನೆ ಮಾಡಿರುವಂತ ಗುಡಿ ಇದು. ಇಲ್ಲಿ ಕೂಡ ಅದೇ ರೀತಿ ಆಗಿತ್ತು, ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ 2026ರ ವೇಳೆಯಲ್ಲಿ. ಬನ್ನಿ ಒಂದ್ಸರ್ತಿ ನೋಡ್ಬೋದು. ಇಲ್ಲೆಲ್ಲ ಶಿವನಿಗೆ ಒಂದಿಷ್ಟು ಶಿರವಾಗಿ ನಮಸ್ಕಾರ ಮಾಡಿ ಮುಂದುವರ್ಸೋಣ ಅಂತ. ಇಲ್ಲಿ ಕಾಣುವಂತ ಲಿಂಗ ಅಲ್ಲ, ಈ ಶಿವನ ಲಿಂಗ ಏನಾಗಿತ್ತು, ಮೊದಲು ಈ ಮಣ್ಣಿನಿಂದೆಲ್ಲ ಮುಚ್ಚಿಬಿಟ್ಟಿದ್ರು. ನಾನು ಅವಾಗಲೇ ಹೇಳಿದೆ, ಈ ಗಬ್ಬೂರಿನಲ್ಲಿ ನಾವು ಭೂಮಿ ಮೇಲೆ ನಡೆದಷ್ಟೆಲ್ಲ ಕೆಳಗಡೆಗೆ ಐತಿಹಾಸಿಕ ದೇವಾಲಯಗಳು ಮುಚ್ಚಿಕೊಂಡು ಹೋಗ್ಯವ ಅಂತ ನಾನು ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಆಗಿತ್ತು. ಉತ್ಖನನ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಶಿವಲಿಂಗ ಪತ್ತೆ ಆಗಿರುವುದನ್ನು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನೋಡ್ತಿರ್ಬೋದು ಗವಿ ಒಳಗಡೆ ಹೆಂಗ್ ಕೆತ್ತಿದಾರೆ ಅಂತ ಹೇಳಿ. ಆಯ್ತಾ, ಆಮೇಲೆ ಈ ಕಡೆ ಬರ್ರಿ ಹೋಗೋಣ. ಬರ್ರಿ. ಕಟ್ಟಡ, ಈ ಗುಡಿ ಏನ್ ಬಿದ್ದೋಗಿದೆಯಲ್ಲ, ಮೇಲ್ಛಾವಣಿ ಆಗಿರ್ಬೋದು, ಈ ಬೇಸ್ಮೆಂಟ್ ಲೆಕ್ಕದಲ್ಲಿ ಆಗಿರ್ಬೋದು, ಪ್ರಮುಖವಾದಂತ ಆನೆ ಚಿತ್ರಗಳನ್ನ ನೀವು ಗಮನಿಸಬಹುದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಸಹಾಯ ಮಾಡಿರುವಂತ ಆನೆಯ ಕುರುಹುಗಳು. ಜೀರ್ಣೋದ್ಧಾರ ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಕಟ್ಟಿರೋದು ನಮ್ಮ ಕಣ್ಣಿಗೆ ಕಾಣುತ್ತದೆ.
ಬಂದ್ರೆ ಈ ಮಾರ್ಗದಲ್ಲಿ ಶಿರಳಬಾಯಿ ಅದ ಪಶ್ಚಿಮ ದಿಕ್ಕಿಗೆ ಶಿರಳಬಾಯಿ ಅಂತೇಳಿ ಈ ಗುಡ್ಡದಲ್ಲಿ ಒಡೆದು ಮಾಡಿರುವಂತ ಶಿಡಲಬಾಯಿ ಅಂತದ್ದು. ಇಲ್ಲಿನ ನೀರನ್ನ ಈ ಈ ಪೂಜೆ ವಿಧಾನಕ್ಕೆ ಅಂತೇಳಿ ಇಲ್ಲಿ ಬಳಸ್ತಿದ್ರು ಈ ದೇವರಿಗೆ ಅಂತೇಳಿ ತಿಳಿದು ಬರ್ತದೆ. ಶಿಖರವನ್ನ ಎಲ್ಲ ಹಾಳಾಗಿ ಹೋಗಿ ಈಗ ಮರು ಜೀರ್ಣೋದ್ಧಾರ ಮಾಡಿದಾಗ ಹೊಸ ಶಿಖರವನ್ನ ಕಟ್ಟಿರುವಂತದ್ದನ್ನ ನೀವು ಕಾಣಬಹುದು.